ನಾರಾಯಣಮೂರ್ತಿ ದಂಪತಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಮೂರ್ತಿ ದಂಪತಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ಫೋಸಿಸ್ನವರೇನು ಬೃಹಸ್ಪತಿಗಳ ದೊಡ್ಡ ಬೃಹಸ್ಪತಿಗಳ ಇವರೆಲ್ಲರೂ ಕೂಡ ಏನಂತೆ ಇವ್ರದ್ದು ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಅಲ್ವೇ ಅಲ್ಲ, ಇದು ಎಲ್ಲ ಜಾತಿಗಳ ಸಮೀಕ್ಷೆ ಮಾಡ್ತಿರೋದಿಲ್ಲಿ. ಇದನ್ನು ಇವರು ಅರ್ಥ ಮಾಡ್ಕೊಳ್ದೇ ಇದ್ದರೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಇದನ್ನು ಅಜ್ಞಾನನ ಇದು ಉದ್ದೇಶಪೂರ್ವಕವಾಗಿ ಇವರು ಈ ಥರ ಮಾಡಿದ್ದಾರಾ? ಅವ್ರಿಗಷ್ಟೇ ಗೊತ್ತಿದ್ದು. ಮೇಲ್ಜಾತಿಯವ್ರು ಗೃಹಜ್ಯೋತಿ ಪಡ್ಕೊಳ್ತಾ ಇಲ್ವಾ? ಇವರು ಮೇಲ್ಜಾತಿಯವ್ರು ಆಗಿಬಿಟ್ಟಿದ್ರೆ ಗೃಹಜ್ಯೋತಿ ಪಡಿತಾ ಇಲ್ವೇನ್ರಿ? ಇವರು ಪಡ್ಕೊಳ್ತಾ ಇದ್ದಾರೆ ತಾನೇ. ಮೇಲ್ಜಾತಿ ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇಲ್ವಾ? ಇದು ಕೂಡ ಅದೇ ರೀತಿ ಒಂದು ಜಾತಿಯವರಿಗೆ ಅಂತ ಮಾಡಿರ್ತಕ್ಕಂಥ ಸಮೀಕ್ಷೆ ಅಲ್ಲ, ಇದು ಎಲ್ಲ ಜಾತಿಯವ್ರಿಗೂ ಮಾಡ್ತಿರ್ತಕ್ಕಂಥ ಸಮೀಕ್ಷೆ ಇದು ಅಂತ ಹೇಳಿ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ, ಅವ್ರು ಬರ್ದಿದ್ದಾರೆ ಸರ್. ಅವ್ರು ಏನಾರ ಬರಿಲ್ಲಪ್ಪ, ನಿನಗೆ ಅರ್ಥ ಆಗ್ಬೇಕಲ್ಲ. ನನಗೆ ಅರ್ಥ ಆಗಿದೆ. ಏನಂತ ಅರ್ಥ ಆಗಿದೆ? ಅದು ಹಿಂದುಳಿದವ್ರಿಗೆಲ್ಲ ಇದು ಓವರ್ ಆಲ್ ಎಲ್ಲಾ ಜನರ ಬಡತನ ಅವ್ರಿಗೆ ಅರ್ಥ ಆಗದಿವ್ರು ನಾವೇನ್ ಮಾಡಕ್ಕಾಗುತ್ತೆ? ಅಲ್ಲ, ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿದೆ. ಯಾರು ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನ? ಸಿ, ನಾವು 20 ಸಾರಿ ಹೇಳಿದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ. ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾರಾಯಣಮೂರ್ತಿ ಅಂತೇವರು, ಸುಧಾಮೂರ್ತಿ ಅಂತೇವರು. ಇಟ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ ಅನೇಕ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯನವರು ಇವತ್ತು ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಸೇರಿಸ್ಕೊಂಡು, ಬಿಹಾರ ಚುನಾವಣೆ ವಿಚಾರ ಇಟ್ಕೊಂಡು, ಆನಂತರ ಸುಧಾಮೂರ್ತಿ ಅವರು ಆ ದಂಪತಿಗಳು ಎಲ್ಲೋ ಒಂದು ಕಡೆ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೇ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಬಿ ಜೆ ಪಿನ ಹೇಗೆ ಫೇಸ್ ಮಾಡ್ತಾರೆ? ಈಗ ಈ ಖಾಸಗಿ ಸಂಸ್ಥೆಗಳು ಯಾರೇ ಆದರೂ ಕೂಡ ಅಷ್ಟೇ ಸಾರ್ವಜನಿಕ ಸ್ಥಳ, ಪಾರ್ಕು, ಶಾಲಾ ಮೈದಾನ ಇದನ್ನು ಬಳಸಿಕೊಳ್ಳುವಂತಿಲ್ಲ ಅಂಥೇಳಿ. ಜೊತೆಗೆ ಸುಧಾಮೂರ್ತಿ ಅವರ ವಿಚಾರಕ್ಕೆ ಅವ್ರ ರಿಯಾಕ್ಷನ್ಸ್ ಹೇಗಿತ್ತು ಅಂತ. ರಮಕಾಂತ್, ಈಗ ಜಾತಿ ಸಮೀಕ್ಷೆ ನಡೀತಾ ಇದೆ. 18ರವರೆಗೆ ಅಧಿಕೃತವಾಗಿ ಅವಧಿಯನ್ನ ಕೊಡಲಾಗಿದೆ. ಸೊ 18ರೊಳಗಡೆ ಮುಗಿಸ್ಬೇಕಾಗತ್ತೆ. ನಂತರ 19ಕ್ಕೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಆದರೆ ಇನ್ನೂ ಸಮೀಕ್ಷೆಗಳು ಆಗ್ತಾ ಇಲ್ಲ. ಇದರ ನಡುವೆಯೇ ಬೆಂಗಳೂರಿನಲ್ಲೂ ಕೂಡ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೂ ಕೂಡ ಸಮೀಕ್ಷೆಗಳು ನಡೀತಾ ಇದೆ. ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ. ಯಾಕೆಂದರೆ ಸಮೀಕ್ಷೆ ಪ್ರಾರಂಭವಾಗಿದ್ದೇ ವಿಳಂಬವಾಗಿ. ಹಾಗಾಗಿ ಈಗ ವಿಳಂಬ ಆದರೂ ಕೂಡ ಸಮೀಕ್ಷೆ ನಡೀತಾ ಇರೋದ್ರಿಂದ ಸಹಜವಾಗಿ ಎಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ITBT ಮುಖ್ಯಸ್ಥರಾಗಿರುವಂಥ ಇನ್ಫೋಸಿಸ್ನ ಸುಧಾಮೂರ್ತಿಯವರು, ನಾರಾಯಣಮೂರ್ತಿಯವರು ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಇದಕ್ಕೆ ಸಾಕಷ್ಟು ಆಕ್ಷೇಪಗಳು ಈಗ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಸಮರ್ಥನೆಗಳು ಕೂಡ ನಡೀತಾ ಇದೆ, ಮತ್ತೊಂದು ಕಡೆ ಸರ್ಕಾರ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸುಧಾಮೂರ್ತಿ ಅವರು ನಾವು ಶ್ರೀಮಂತರು ಅನ್ನುವಂಥ ಕಾರಣಕ್ಕೆ ಕೊಡ್ತಾ ಇಲ್ವೇನೋ ಅವರು, ಆದರೆ ನಾವು ಎಲ್ಲ ವರ್ಗಗಳನ್ನು ಗಮನದಲ್ಲಿಟ್ಕೊಂಡು ಈ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಇವರು ಯಾಕೆ ತಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ಅವರು ಕೊಡಲಿ, ಅವರು ನಿಮ್ಮ ಮನೆಯಲ್ಲಿ ಗೋಲ್ಡ್ ಎಷ್ಟಿದೆ, ಆಸ್ತಿ ಎಷ್ಟಿದೆ, ಈ ಮಾಹಿತಿಯನ್ನು ಕೊಡದೇ ಇದ್ರೂ ಪರವಾಗಿಲ್ಲ. ಆದರೆ ಅವರ ಒಂದು ಆ ಸಮೀಕ್ಷೆಯಲ್ಲಿ ಆದರೂ ಆಗಬೇಕಲ್ಲ, ಅವರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಸೊ ಬೇರೆ ಸಂಸದರು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಅವರ ದಾರಿಯಲ್ಲೇ ಇವರು ಕೂಡ ಹೋಗ್ತಾ ಇದ್ದಾರಾ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಶ್ನೆಯನ್ನು ಹಾಕಿದ್ರು. ಸಚಿವ ಶಿವರಾಜ್ ತಂಗಡಗಿ ಅವರು ಕೂಡ ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ರು. ಈಗ ಮುಖ್ಯಮಂತ್ರಿಗಳು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಸಮೀಕ್ಷೆಯನ್ನು ಎಲ್ಲ ವರ್ಗಗಳಿಗೂ ಕೂಡ ಸೇರಿಯೇ ಮಾಡ್ತಾ ಇರೋದು, ಶ್ರೀಮಂತರು, ಮಧ್ಯಮ ವರ್ಗ, ಬಡವರು ಅಂತೇಳಿ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಬಸ್ನಲ್ಲಿ ಓಡಾಡುವಂಥವರು ಕೇವಲ ಬಡವರು ಮತ್ತು ಕೆಳವರ್ಗದವರು ಮಾತ್ರ ಓಡಾಡ್ತಾ ಇದ್ದಾರಾ? ಶ್ರೀಮಂತ ಮೇಲ್ವರ್ಗದವರು ಇವತ್ತು ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಮಾಡ್ತಾ ಇಲ್ವಾ? ಉಚಿತ ಏನು ಅನ್ನಭಾಗ್ಯ ಯೋಜನೆ ಇರ್ಬೋದು, ಬೇರೆ ಯೋಜನೆಗಳು 5 ಗ್ಯಾರಂಟಿಗಳನ್ನು ಇವತ್ತು ಮೇಲ್ವರ್ಗದವರು ಪಡ್ಕೊಳ್ತಾ ಇಲ್ವಾ? ಸುಧಾಮೂರ್ತಿ ಅವರು ಯಾಕೆ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಹರಿಪ್ರಸಾದ್ ಅವರು ಸಂವಿಧಾನ ವಿರೋಧಿಗಳು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ, ದೇಶದ್ರೋಹಿಗಳು ಅವರು ಅಂತೇಳಿ ಹರಿಪ್ರಸಾದ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಈ ಸುಧಾಮೂರ್ತಿ, ನಾರಾಯಣ ಸ್ವಾಮಿ ಅವರ ಈ ವಿಚಾರದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಈಗ ಹೆಚ್ಚಾಗ್ತಾ ಇರುವಂಥದ್ದು ರಮಕಾಂತ್. ಓಕೆ.
ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.